ಮತಧರ್ಮ ಒಂದು ಪ್ರಬಂಧ. ಅಧ್ಯಾಯ 6. ರೋಮನ್ ಚರ್ಚ್ನ ಧಾರ್ಮಿಕ ಸುಧಾರಣೆ ಅಥವಾ ಕ್ರಾಂತಿ. ಊಳಿಗಮಾನ್ಯ ಪದ್ಧತಿಯಿಂದ ವಿಕಾಸಗೊಂಡ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಸರಕುಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು ಯಾವ ಪ್ರಮಾಣದಲ್ಲಿ ಬೆಳೆದವೆಂದರೆ ಅವು ದುಡಿಮೆಗಾರರ ಶಕ್ತಿಯನ್ನೇ ವ್ಯಾಪಾರದ ಸರಕನ್ನಾಗಿ ಪರಿವರ್ತಿಸಿದವು. ಕೂಲಿಗಾಗಿ ದುಡಿಯುವ ಕಾರ್ಮಿಕನು ಗುಲಾಮನಂತೆ ಇನ್ನೊಬ್ಬನ ಚರಾಸ್ತಿಯೂ ಅಲ್ಲ, ಅಥವಾ ಜಮೀನಿಗೆ ಕಟ್ಟುಬಿದ್ದ ಜೀತದಾಳೂ ಅಲ್ಲ. ಹೆಸರಿಗೆ ಮಾತ್ರ ಅವನು ಸ್ವತಂತ್ರ ವ್ಯಕ್ತಿ. ಜೀತದಾಳು ಕೊನೆಯ ಪಕ್ಷ ತನ್ನ ಉತ್ಪಾದನೆ ಸಾಧನಗಳ ಸ್ವಲ್ಪ ಭಾಗವನ್ನಾದರೂ ತನ್ನದು ಎಂದುಕೊಳ್ಳಬಹುದು. ಆದರೆ ಕೂಲಿಯಾಳು ತನ್ನ ದುಡಿಮೆಯ ಶಕ್ತಿಯೊಂದನ್ನು ಉಳಿದು ಬೇರೆ ಯಾವುದನ್ನು ತನ್ನ ಸ್ವಂತದ್ದೆಂದು ಹೇಳಿಕೊಳ್ಳಲು ಸಾಧ್ಯವಿರಲಿಲ್ಲ. ಈ ದುಡಿಮೆ ಶಕ್ತಿಯನ್ನು ಅವನು ಬಂಡವಾಳಗಾರನಿಗೆ ಮಾರುತ್ತಾನೆ. ತನ್ನ ಹೊಟ್ಟೆಪಾಡಿಗಾಗಿ ಅವನು ಹೀಗೆ ಮಾಡಬೇಕಾಗಿರುವುದರಿಂದ ಅವನು ಸರ್ವತಾ ಸ್ವತಂತ್ರನಲ್ಲ. ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಊಳಿಗಮಾನ್ಯ ವ್ಯವಸ್ಥೆಯನ್ನು ಭಗವಂತನ ಸೃಷ್ಟಿಯೆಂದೇ ಮಧ್ಯಯುಗದ ಚರ್ಚಿನ ತತ್ವಗಳು ಆ ವ್ಯವಸ್ಥೆಗೆ ಒಪ್ಪಿಗೆಯ ಮುದ್ರೆ ಹಾಕಿದವು. ಉಳುವವರನ್ನು ಅಸ್ವತಂತ್ರ ಸ್ಥಿತಿಯಲ್ಲೇ ಇಟ್ಟು ವ್ಯಾಪಾರಾದಿಗಳನ್ನು ತಡೆ ಹಿಡಿಯಬೇಕೆಂಬುದೇ ಚರ್ಚಿನ ಧರ್ಮತತ್ವಗಳನ್ನು ಹವಣಿಸಲಾಗಿತ್ತು. ಕೇವಲ ಲಾಭವೇ ಸರ್ವಸ್ವವೆಂಬಂತೆ ಲಾಭಾನ್ವೇಷಣೆಯ ದೃಷ್ಟಿಯನ್ನಿಟ್ಟುಕೊಳ್ಳುವುದು ಪಾಪಕೃತ್ಯವೆಂದು ಖಂಡಿಸಲಾಯಿತು. ಕಾನೂನುಗಳನ್ನು ಕ್ರೋಢೀಕರಿಸಿದ ಗ್ರೇಷಿಯನ್ ಎಂಬುವನ ಮಾತಿನಲ್ಲಿ ಹೇಳುವುದಾದರೆ, ಹೆಚ್ಚು ಲಾಭಕ್ಕಾಗಿ ಮಾರುವ ಉದ್ದೇಶದಿಂದಲೇ ವಸ್ತುಗಳನ್ನು ಕೊಂಡು ಅವುಗಳಿರುವ ರೂಪದಲ್ಲೇ ಅವನ್ನು ಮಾರುವ ವ್ಯಾಪಾರಿಗಳನ್ನು ದೇವ ಮಂದಿರಗಳಿಂದ ಆಚೆಗೆ ಉಚ್ಚಾಟಿಸಲಾಗುವುದು. ಖಾಸಗಿ ಆಸ್ತಿ ಎಂಬುದೇ ಅನ್ಯಾಯವಾದುದು. ಪ್ರಪಂಚದ ಸಕಲ ವಸ್ತುಗಳನ್ನು ಯಾರು ಬೇಕಾದರೂ ಮುಕ್ತವಾಗಿ ಬಳಸಿಕೊಳ್ಳುವಂತಾಗಬೇಕು. ಗ್ರೇಷಿಯಸನ ಇಂತಹ ಮಾತುಗಳು ಅನೇಕ. ಹೀಗೆ ಅದು ಎಲ್ಲರ ಉಪಯೋಗಕ್ಕೆ ದಕ್ಕದಿದ್ದರೆ ಅದಕ್ಕೆ ಮಾನವನ ನೈತಿಕ ದೌರ್ಬಲ್ಯವೇ ಕಾರಣ. ಮಾನವನು ದೈವಾನುಗ್ರಹವನ್ನು ಕಳೆದುಕೊಂಡು ಪತನವಾಗಿದ್ದಾನೆ. ವರ್ಗ ಸಂಘರ್ಷದ ಉಗಮವು ಜನಸ್ಮೃತಿಯಲ್ಲಿ ಹೇಗೆ ಒಂದು ರೀತಿಯ ಧಾರ್ಮಿಕ ಕಲ್ಪನೆಯಾಗಿ ಉಳಿದಿತ್ತು ಎಂಬುದನ್ನು ಸ್ವರ್ಗದಿಂದ ಆಡಮ್ಮನ ಪತನದಿಂದಾಗಿ ಅದು ಮಾನವ ಕೋಟಿಯಲ್ಲಿ ಚಿರಂತನ ಆದಿಪಾತಕವಾಗಿ ಉಳಿದಿದೆ ಎನ್ನುವ ಮಿತಕವು ಸಾಕಾರವಾಗಿ ಅಭಿವ್ಯಕ್ತಿಸುತ್ತದೆ. ಅದೇನೇ ಇರಲಿ, ಚರ್ಚ್ ವೇದಿಕೆಯಿಂದ ಪೋಪ್ ಗುರುಗಳು ಹೊರಡಿಸುತ್ತಿದ್ದ ಆಜ್ಞೆಗಳು, ಖಂಡನೆಗಳೆಲ್ಲ ಪ್ರಬಲವಾಗಿ ಬೆಳೆಯುತ್ತಿದ್ದ ವಾಣಿಜ್ಯ ವ್ಯಾಪಾರಗಳನ್ನು ತಡೆಗಟ್ಟಲು ನಿಷ್ಫಲವಾದವು. ಹೆಚ್ಚುತ್ತಿದ್ದ ತಮ್ಮ ಪುರೋಭಿವೃದ್ಧಿಯನ್ನು ಧರ್ಮಾಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆ ಎಂಬುದನ್ನು ಅರಿತ ವರ್ತಕರು ತಮಗೆ ಆರ್ಥಿಕ ಕ್ಷೇತ್ರದಲ್ಲಿ ಮುಕ್ತ ಉದ್ಯಮಕ್ಕೆ ಅವಕಾಶ ಬೇಕು, ಮತಧರ್ಮಗಳ ವಿಚಾರದಲ್ಲಿ ತಮ್ಮ ಆತ್ಮಸಾಕ್ಷಿಗೆ ಸ್ವಾತಂತ್ರ್ಯವಿರತಕ್ಕದ್ದು ಎಂದು ಮುಂತಾದ ಬೇಡಿಕೆಗಳ ಮೇಲೆ ಹೆಚ್ಚು ಒತ್ತಡ ಹೇರಲು ಪ್ರಾರಂಭಿಸಿದರು. ಮಾತ್ರವಲ್ಲ, ಅವರು ಧರ್ಮಪ್ರಭುಗಳ ಭ್ರಷ್ಟಾಚಾರ, ಭೋಗಲೋಲುಪತೆ ಹಾಗೂ ಆಷಾಢಭೂತಿತನವನ್ನು ಉಗ್ರವಾಗಿ ಟೀಕಿಸಿದರು. ಈ ಖಂಡನೆಯನ್ನು ರೈತಾಪಿ ಜನಗಳು ಸಮರ್ಥಿಸಿದರು. ಹೀಗೆ ಯುರೋಪಿನಲ್ಲಿ ಮತಧರ್ಮಗಳ ವಿರುದ್ಧ ಬಂಡಾಯವೇಳುವ ಹೊಸ ಯುಗ ಪ್ರಾರಂಭವಾಯಿತು. ಮೊಟ್ಟಮೊದಲು ಈ ಬಂಡಾಯಗಳು ವಿಚ್ಛಿನ್ನವೂ ಪರಿಮಿತವೂ ಆಗಿದ್ದು, ಕ್ರಮೇಣ ಇಂತಹ ಪ್ರತಿಭಟನೆಗಳು ಹೆಚ್ಚು ವ್ಯವಸ್ಥಿತಗೊಂಡು ಆಮೇಲೆ ಅಧಿಕೃತ ಚರ್ಚುಗಳು ಅನುಸರಿಸುತ್ತಿದ್ದ ತತ್ವಗಳನ್ನು ವ್ಯವಹಾರಗಳನ್ನು ಬಹಿರಂಗವಾಗಿ ಖಂಡಿಸುತ್ತಾ ಪಾಷಂಡಿತನದ ಅಪರಾಧವನ್ನು ಎದುರಿಸುವಂತಾದವು. ಮಧ್ಯಮ ವರ್ಗದ ಜನಗಳೇ, ಅಂದರೆ ಬೂರ್ಜ್ವಾಸ್ವಿಗಳೇ, ಈ
ಚಳುವಳಿಯ ಮುಖಂಡರಾದರು. ಮುಂದೆ ರೈತಾಪಿ ಜನರು ಚಳುವಳಿಗೆ ಸೇರಿ ಅದೊಂದು ಬೃಹತ್ ಸಾಮುದಾಯಿಕ ಚಳುವಳಿಯಾಯಿತು. ಆಗಿಂದಾಗ ಈ ಚಳುವಳಿಯ ವಾಮಪಕ್ಷದಲ್ಲಿ ಕೆಲವೇ ಮಂದಿ ದೂರದರ್ಶಿ ಉಗ್ರಗಾಮಿಗಳು ಹುಟ್ಟಿಕೊಂಡರು. ಇವರೇ ಭಾವಿಯುಗದ ಕಾರ್ಮಿಕ ವರ್ಗದ ಹರಿಕಾರರಾದರು ಎನ್ನಬಹುದು. ಕ್ರಿಸ್ತಶಕ 1336ರಲ್ಲಿ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಪೋಪ್ ಗುರುಗಳಿಗೆ ಕಪ್ಪ ಕೊಡುವುದನ್ನು ನಿರಾಕರಿಸಿತು. ಕಪ್ಪದ ರೂಪದಲ್ಲಿ ಕೊಡಬೇಕಾಗಿದ್ದ ಹಣದ ಮೊತ್ತ ರಾಜನಿಗೆ ಕೊಡುವ ತೆರಿಗೆ ಹಣದ 4 ಪಟ್ಟು ಹೆಚ್ಚಾಗಿತ್ತು. ಕೆಲವು ವರ್ಷಗಳ ನಂತರ ಜಾನ್ ವಿಕ್ಲಿಫ್ ಎಂಬ ಆಕ್ಸ್ಫರ್ಡ್ ಪ್ರಾಧ್ಯಾಪಕನು ಮನುಷ್ಯನ ಅಂತಃಸಾಕ್ಷಿಯ ಬಗ್ಗೆ ನ್ಯಾಯ ತೀರ್ಮಾನ ಮಾಡುವವನು ದೇವರೇ ವಿನಾ ಪೋಪ್ ಪ್ರಭುವಲ್ಲ, ಚರ್ಚಿನ ಧರ್ಮಗುರುಗಳು ಸಹ ನಾಗರಿಕ ನ್ಯಾಯವ್ಯಾಪ್ತಿಗೆ ಒಳಗಾಗತಕ್ಕದ್ದು ಎಂದು ಉಪದೇಶ ಮಾಡತೊಡಗಿದ. ಚರ್ಚಿನ ಕಿರುಕುಳಕ್ಕೆ ಒಳಗಾದ ಅವನಿಗೆ ಸಣ್ಣ ಹಿಡುವಳಿದಾರರ ಮತ್ತು ಕೆಳದರ್ಜೆಯ ಕುಲೀನ ಪ್ರಜಾವರ್ಗದ ಬೆಂಬಲ ಇತ್ತು. ಧಾರ್ಮಿಕ ಸುಧಾರಣೆಯ ಚಳುವಳಿಯಲ್ಲಿ ಅವನು ಅತಿರೇಕಕ್ಕೆ ಹೋಗದ ಸೌಮ್ಯವಾದಿಗಳ ಪ್ರತಿನಿಧಿಯಂತಿದ್ದ. ಆದರೆ ವಿಕ್ಲಿಫನ ಲಾಲರ್ಡ್ ಸಿದ್ಧಾಂತವನ್ನು ಸಮರ್ಥಿಸುತ್ತಿದ್ದವರಲ್ಲಿ ನಗರವಾಸಿ ಕಾರ್ಮಿಕರು ಮತ್ತು ಕುಶಲಕರ್ಮಿಗಳು ಮಾತ್ರ ತೀವ್ರಗಾಮಿ ಗುಂಪಿನವರಾಗಿದ್ದರು. ಲಾಲರ್ಡ್ ಸಿದ್ಧಾಂತ ಎಂದರೆ ಪೋಪ್ ಮತ್ತು ರೋಮನ್ ಚರ್ಚ್ ವಿರುದ್ಧ ಸುಧಾರಣೆಗಾಗಿ ಹೋರಾಡಿದ್ದ 14ನೇ ಶತಮಾನದ ಜಾನ್ ವಿಕ್ಲಿಫ್ ಕ್ರೈಸ್ತ ಉಪದೇಶಕ್ಕೆ ಬೈಬಲಿನ ವಾಕ್ಯಗಳು ಪ್ರಮಾಣವೇ ಹೊರತು ರೋಮ್ನ ಚರ್ಚಿನ ವ್ಯಾಖ್ಯಾನವಲ್ಲ ಎಂದು ಪ್ರತಿಪಾದಿಸಿದ. ಅವನ ಅನುಯಾಯಿಗಳಲ್ಲಿ ಒಬ್ಬನಾದ ಲಾಲರ್ಡನ ಹೆಸರೇ ಈ ಸಿದ್ಧಾಂತಕ್ಕೆ ಬಂತು. ಬಡ ಸಹೋದರರು ಎಂಬ ಹೆಸರಿನ ಅಡಿಯಲ್ಲಿ ಸುಸಂಘಟಿತರಾಗಿ ಈ ಚಳುವಳಿಗಾರರು ತಲೆಗಂದಾಯಗಳನ್ನು ಮತ್ತು ದಶಾಂಶ ತೆರಿಗೆಗಳನ್ನು ರದ್ದುಗೊಳಿಸಬೇಕೆಂದು ಪ್ರಬಲವಾಗಿ ಒತ್ತಾಯ ಮಾಡುತ್ತಾ ದೇಶವನ್ನೆಲ್ಲ ಸುತ್ತಿ ಪ್ರಚಾರ ಮಾಡಿದರು. ತಲೆಗಂದಾಯ 14ನೇ ಶತಮಾನದ ಇಂಗ್ಲೆಂಡಿನಲ್ಲಿ ಸಮುದಾಯದ ಎಲ್ಲ ವಯಸ್ಕರ ಮೇಲೆ ಸ್ಥಳೀಯವಾಗಿ ವಿಧಿಸುತ್ತಿದ್ದ ತೆರಿಗೆ. ದಶಾಂಶ ತೆರಿಗೆ ಅಂದರೆ ಚರ್ಚುಗಳ ಹಾಗೂ ಪಾದ್ರಿಗಳ ಪೋಷಣಾರ್ಥವಾಗಿ ತೆಗೆದುಕೊಳ್ಳುತ್ತಿದ್ದ ಜಮೀನಿನ ಅಥವಾ ಕಾರ್ಮಿಕರ ದುಡಿಮೆಯ ವಾರ್ಷಿಕ ಆದಾಯದ 10ನೇ 1 ಭಾಗ. ದೇವರು ಸೃಷ್ಟಿ ಮಾಡಿರುವ ಭೂಮಿಯ ಸಕಲ ವಸ್ತುಗಳು ಸಕಲ ಪ್ರಜೆಗಳಿಗೂ ಸೇರಬೇಕು ಎಂದು ಬಲಾತ್ಕಾರ ಘೋಷಣೆ ಎಬ್ಬಿಸಿದರು. ಅವರ ಈ ಚಳುವಳಿಯು ಕ್ರಿಸ್ತಶಕ 1381ರಲ್ಲಿ ನಡೆದ ರೈತರ ದಂಗೆಯಲ್ಲಿ ಪರ್ಯವಸಾನವಾಯಿತು. ಇದರಿಂದ ಭೀಕರವಾಗಿ ಗಾಬರಿಗೊಂಡ ಇಂಗ್ಲೆಂಡಿನ ದೊರೆ ಮತ್ತು ಧರ್ಮಪ್ರಭುಗಳು ಮೋಸದಿಂದ ದಂಗೆಯನ್ನು ಅಡಗಿಸಿದರು. ಹೋರಾಟ ಅತ್ಯುಗ್ರ ಸ್ಥಿತಿಯಲ್ಲಿದ್ದಾಗ ದಂಗೆಕಾರರು ಬಲಾತ್ಕಾರ ಮಾಡಿ ರಾಜನಿಂದ ಕೆಲವು ಆಶ್ವಾಸನೆಗಳನ್ನು ಪಡೆದಿದ್ದರು. ದಂಗೆ ಅಡಗಿದ ಮೇಲೆ ಆ ವಾಗ್ದಾನಗಳನ್ನೆಲ್ಲ ತಿರಸ್ಕರಿಸಿ ಇಂಗ್ಲೆಂಡಿನ ದೊರೆ ಗ್ರಾಮಾಂತರ ಭಾಗಗಳಿಗೆ ಸೈನ್ಯವನ್ನು ಕಳುಹಿಸಿ ತಲೆತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದ ಬಂಡುಕಾರರನ್ನು ಎಲ್ಲಿ ಕಂಡರೆ ಅಲ್ಲಿ ಕ್ರೂರವಾಗಿ ಕೊಲ್ಲಿಸಿದ. ಗ್ರಾಮಸ್ಥರು ಈ ಹತ್ಯಾಕಾಂಡವನ್ನು ಪ್ರತಿಭಟಿಸಿದಾಗ ಅವರಿಗೆ ಸಿಕ್ಕಿದ ಚುಚ್ಚು ಉತ್ತರ, ಎಲ್ಲವೋ ಜೀತದ ತೊತ್ತುಗಳಿರ, ನೀವು ಜೀತದ ತೊತ್ತುಗಳಾಗಿಯೇ ಕೊಳೆತು ಸಾಯಿರಿ. ಜನರು ಬೈಬಲನ್ನು ತಾವೇ ಸ್ವತಃ ಅಧ್ಯಯನ ಮಾಡಿಕೊಳ್ಳಲು ಶಕ್ತರಾಗಬೇಕೆನ್ನುವುದು ವಿಕ್ಲಿಪ್ಪನ ಅಭಿಪ್ರಾಯ. ಬೈಬಲನ್ನು ಇಂಗ್ಲಿಷಿಗೆ ಅನುವಾದಿಸಿದವರಲ್ಲಿ ಅವನೇ ಮೊದಲಿಗ. ಹಾಗೆ ಪ್ರಾರಂಭದಲ್ಲಿ ಅನುವಾದ ಮಾಡಿದವರ ಸಾಧನೆಯು ಸ್ವಾತಂತ್ರ್ಯದ ಬಗ್ಗೆ ಅವರಿಗಿದ್ದ ಅಪಾರ ಶ್ರದ್ಧಾಸಕ್ತಿಗಳಿಗೆ ಚಿರಂತನ ನಿದರ್ಶನವಾಗಿದೆ. ಅವರ ಕುರಿತ ಕಾರ್ಡ್ವೆಲ್ಲನ ಮಾತುಗಳು ಔಚಿತ್ಯಪೂರ್ಣವಾಗಿವೆ. ಇಂಗ್ಲಿಷ್ ಗದ್ಯ ಶೈಲಿಗೆ ಸರಳತೆ ಹಾಗೂ ಯಥಾರ್ಥತೆಯನ್ನು ಸ್ಪಷ್ಟವಾಗಿ ಚಿತ್ರಿಸಬಲ್ಲ
ಕಾವ್ಯ ಯೋಗ್ಯವಾದ ಸಾಮರ್ಥ್ಯಗಳಿವೆ. ಪಾಷಂಡಿಗಳು ಮೃತ್ಯು ಸನ್ನಿಧಿಯಲ್ಲಿ ಈ ಶೈಲಿಯನ್ನು ಬಳಸುವಾಗ ಅದು ಒಂದು ಧಾರ್ಮಿಕವೂ ಕ್ರಾಂತಿಕಾರಕವೂ ಆದ ಉದ್ಯೋಗವಾಗಿತ್ತು. ಕ್ಷುದ್ರವಾದ ಅಲಂಕಾರ ಸಂಪ್ರದಾಯಬದ್ಧತೆಗಳನ್ನು ತ್ಯಜಿಸಿದ ನಿರಾಭರಣವಾದ ಸರಳತೆ ಅದಕ್ಕೆ ಅಗತ್ಯವಾಗಿತ್ತು. ಸತ್ಯ ನಿರೂಪಣೆಯನ್ನು ಉಳಿದು ಬೇರೇನನ್ನು ಯಾರೂ ಅದರಿಂದ ನಿರೀಕ್ಷಿಸಲಿಲ್ಲ. ಒಂದೆರಡು ದಶಕಗಳ ತರುವಾಯ ಜಾನ್ ಹಸ್ ಎಂಬ ಇನ್ನೊಬ್ಬ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ವಿಕ್ಲಿಪ್ಪನಿಂದ ಗಾಢವಾಗಿ ಪ್ರಭಾವಿತನಾಗಿ ಬೊಹಿಮಿಯಾದ ಪೋಪ್ ಗುರುವಿನ ಅಧಿಕಾರದ ವಿರುದ್ಧ ಪ್ರಚಾರ ಮಾಡತೊಡಗಿದ. ಅವನಿಗೆ ಬಹಿಷ್ಕಾರ ವಿಧಿಸಿ ಸುಡುಗಂಬಕ್ಕೆ ಕಟ್ಟಿ ಜೀವಸಹಿತ ಸುಡಲಾಯಿತು. ಅವನ ಮರಣ ಜರ್ಮನರ ವಿರುದ್ಧ ಜೆಕೋಸ್ಲೋವಾಕಿಯಾ ಜನರು ದಂಗೆ ಏಳಲು ತಕ್ಷಣದ ಕಾರಣವಾಯಿತು. ಏಕೆಂದರೆ ಜರ್ಮನರು ಜೆಕೋಸ್ಲೋವಾಕಿಯಾದ ಆರ್ಥಿಕ ಜೀವನದ ಮೇಲೆ ಸರ್ವಾಧಿಕಾರ ನಡೆಸುತ್ತಾ ಚರ್ಚಿನ ಐನಾತಿ ಸ್ಥಾನಗಳನ್ನೆಲ್ಲ ಆಕ್ರಮಿಸಿಕೊಂಡು ಕುಳಿತಿದ್ದರು. ಈ ದಂಗೆಯಲ್ಲಿ ಪ್ರಾಗ್ ನಗರದ್ವೇಷಿಗಳಾದ ಶ್ರೀಮಂತ ವರ್ಗದವರು ಮತ್ತು ಹೆಚ್ಚು ಅನುಕೂಲಸ್ಥರಾದ ಮಧ್ಯಮ ವರ್ಗದವರು ಸೇರಿದ್ದರು. ಅವರಿಗೆ ಚರ್ಚಿನ ಭೂಮಿ ಹಾಗೂ ಖನಿಜ ಸಂಪತ್ತಿನ ಮೇಲೆ ಕಣ್ಣಿತ್ತು. ಇವರ ಜೊತೆಗೆ ಸಣ್ಣ ಪುಟ್ಟ ಪಟ್ಟಣಗಳ ದುಡಿಯುವ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗದವರೂ ಸಹ ಸೇರಿಕೊಂಡರು. ಈ ದಂಗೆಯ ಮುಖಂಡತ್ವ ಬಹುಬೇಗ ಟ್ಯಾಬರೈಟ್ಸ್ ತೀವ್ರಗಾಮಿಗಳ ಕೈಗೆ ಬಂತು. ಟ್ಯಾಬರ್ ನಗರದಲ್ಲಿ ಕಮ್ಯುನಿಸ್ಟ್ ಕಾಲೋನಿಯೊಂದನ್ನು ಸ್ಥಾಪಿಸಿದ್ದರಿಂದ ಅವರಿಗೆ ಆ ಹೆಸರು. ಯುರೋಪಿನ ಎಲ್ಲೆಡೆಯ ಪಾಷಂಡಿಗಳು ಈ ಸ್ಥಳಕ್ಕೆ ಆಕರ್ಷಿತರಾದರು. ಈ ಕಾಲೋನಿ ಎಷ್ಟು ಸುವ್ಯವಸ್ಥಿತವಾಯಿತೆಂದರೆ ಶತ್ರುಗಳಾದ ಜರ್ಮನ್ ಕ್ಯಾಥಲಿಕರು, ಜೆಕೋಸ್ಲೋವಾಕಿಯನ್ ಶ್ರೀಮಂತ ವರ್ಗದವರು, ಅನುಕೂಲಸ್ಥ ಬೂರ್ಜ್ವಾಸ್ವಿಗಳು ಅದರ ವಿರುದ್ಧ ನಡೆಸುತ್ತಿದ್ದ ಆಕ್ರಮಣವನ್ನೆಲ್ಲ 1 ದಶಕದ ಕಾಲ ಎದುರಿಸಿ ಹೋರಾಡಿತು. ಅನುಕೂಲಸ್ಥ ಬೂರ್ಜ್ವಾಸ್ವಿಗಳು ಸುಧಾರಣಾ ಚಳವಳಿಯ ವಿರುದ್ಧ ತಿರುಗಿ ಬೀಳಲು ಕಾರಣ ಅವರಿಗೆ ತಮ್ಮ ಖಾಸಗಿ ಆಸ್ತಿಗೆ ಎಲ್ಲಿ ಸಂಚಕಾರ ಒದಗುತ್ತದೆಯೋ ಎಂಬ ಭೀತಿ ಹುಟ್ಟಿದ್ದುದು. ಆದರೆ ಇದು ಉತ್ಪಾದನೆಯ ಕಮ್ಯುನಿಸಂ ಆಗದೆ ಕೇವಲ ಉಪಭೋಗದ ಕಮ್ಯುನಿಸಂ ಆಗಿತ್ತು. ಏಕೆಂದರೆ ಆ ಕಾಲದ ಉತ್ಪಾದನಾ ಸಾಧನಗಳು ತೀರಾ ಅಪ್ರಬುದ್ಧ ಸ್ಥಿತಿಯಲ್ಲಿದ್ದು ಉತ್ಪಾದನೆಗಳು ಅಷ್ಟೇನೂ ಉತ್ತಮ ಮಟ್ಟದಲ್ಲಿ ಇರಲಿಲ್ಲ. ಹೀಗಾಗಿ ಉತ್ಪಾದನಾ ಸಾಧನಗಳು ಸಾಮುದಾಯಿಕ ಒಡೆತನದಲ್ಲಿ ಇಲ್ಲದ್ದರಿಂದ ಎಲ್ಲರಿಗೂ ಸಮಾನವಾದ ಜೀವನೋಪಾಯ ಒದಗಿಸುವುದು ಅಸಾಧ್ಯವಾಯಿತು. ಅದರಿಂದಾಗಿ ಇದೊಂದು ಬಂಡವಾಳಶಾಹಿಯನ್ನು ಭಗ್ನಗೊಳಿಸಲು ಅತ್ಯಗತ್ಯವಾದ ಆದರೆ ನಿಷ್ಫಲವಾದ ಪ್ರಯತ್ನವಾಯಿತು. ಬೇರೆ ಎಲ್ಲ ಕಡೆಗಿಂತ ಜರ್ಮನಿಯಲ್ಲಿ ಈ ಹೋರಾಟ ದೀರ್ಘವೂ ಭೀಕರವೂ ಆಗಿತ್ತು. ಅಲ್ಲಿನ ಇಬ್ಬರು ಮಹೋನ್ನತ ಮುಖಂಡರಲ್ಲಿ ಮಾರ್ಟಿನ್ ಲೂಥರ್ ಮಧ್ಯಮ ವರ್ಗ ಹಾಗೂ ಶ್ರೀಮಂತರ ಪೈಕಿ ಕೆಳದರ್ಜೆಯ ವರ್ಗವನ್ನು ಪ್ರತಿನಿಧಿಸಿದರೆ, ಥಾಮಸ್ ಮುನ್ಸರ್ ಒಡಹುಟ್ಟಿನ ಶ್ರೀಸಾಮಾನ್ಯರ ವರ್ಗವನ್ನು ಪ್ರತಿನಿಧಿಸುವವನಾಗಿದ್ದ. ಲೂಥರ್ನ ಜೀವನ ತೀವ್ರ ಸುಧಾರಣಾವಾದಿಯಾಗಿ ಪ್ರಾರಂಭವಾಯಿತು. ಚರ್ಚಿನ ಸಾಮಂತರನ್ನು, ಬ್ಯಾರನ್ ಪ್ರಭುಗಳನ್ನು ಕುರಿತು ಲೂಥರ್ ಹೀಗೆ ಘೋಷಿಸಿದ: ನಿಮ್ಮ ಮೇಲೆ ದಂಗೆ ಎದ್ದಿರುವವರು ರೈತರಲ್ಲ. ನಿಮ್ಮ ಅಪಕೃತ್ಯಗಳಿಗಾಗಿ ನಿಮ್ಮನ್ನು ಶಿಕ್ಷಿಸಲು ಇಚ್ಛಿಸಿರುವ ದೇವರೇ ಈ ದಂಗೆಯ ಕಾರಣರು. ರೈತಾಪಿ ಜನರು ಅವನ ಮಾತುಗಳನ್ನು ಅಕ್ಷರಶಃ ಗ್ರಹಿಸಿ ಜರ್ಮನಿಯ ಎಲ್ಲ ಕಡೆ ದಂಗೆ ಎದ್ದರು. ಬಹುಬೇಗ ಕೃಷಿಕಾರರ ಮುಖಂಡರು ಎಂತಹ ಹಕ್ಕೊತ್ತಾಯಗಳನ್ನು ಮುಂದಿಟ್ಟರು ಎಂದರೆ ಅದರಿಂದ ಪೋಪ್ ಪ್ರಭುಗಳಿಗೆ ಎಷ್ಟು ರೋಷ ಹುಟ್ಟಿತೋ ಲೂಥರ್ಗೂ ಅಷ್ಟೇ ಕಡುಕೋಪ ಉಕ್ಕಿತು. ಅವನು ತನ್ನ ಜೊತೆಯವರನ್ನು ತೊರೆದು ದಂಗೆಕೋರರನ್ನು ಒಟ್ಟುಗೂಡಿಸಿ ಹಿಡಿದು ಹುಚ್ಚುನಾಯಿಗಳನ್ನು ಕತ್ತು ಇಸುಕಿ ಸಾಯಿಸುವಂತೆ ಬಲಿ ಹಾಕಿ ಎಂದು ಅಧಿಕಾರಿಗಳನ್ನೇ ಕೇಳಿಕೊಂಡ. ಥಾಮಸ್ ಮುನ್ಸೂರ್
ತರಬೇತು ಪಡೆದ ದೇವತಾಶಾಸ್ತ್ರಜ್ಞ ಆ್ಯನ ಬ್ಯಾಪಿಸ್ಟ್ ಪಂಥದವನು. ಅವನು ಬೊಹಿಮಿಯಾಕ್ಕೆ ಭೇಟಿ ಇತ್ತು. ಅಲ್ಲಿ ಹಸೈಟ್ ಚಳುವಳಿಯ ಉಳಿದುಳಿದವರನ್ನು ಸಂಪರ್ಕಿಸಿದ್ದ. ಹಸೈಟ್ ಚಳುವಳಿ ಎಂದರೆ ಕ್ರಿಸ್ತಶಕ 15ನೇ ಶತಮಾನದ ಬೊಹಿಮಿಯನ್ ಮತ ಸುಧಾರಕ ಜಾನ್ ಹಸೈಟನ ಅನುಯಾಯಿಗಳು. ಅವನು ಬೈಬಲ್ ದೋಷರಹಿತ ಎಂಬುದನ್ನು ಒಪ್ಪಲಿಲ್ಲ. ದೈವೀ ಸ್ಫೂರ್ತಿ ಮತ್ತು ಮಾನವನ ವೈಚಾರಿಕತೆ ಎರಡೂ ಒಂದೇ, ಅಭಿನ್ನ ಎಂದು ಹೇಳಿ ಭಗವಂತನ ಆಳ್ವಿಕೆ ಭೂಮಿಯ ಮೇಲೆ ಸ್ಥಾಪಿತವಾಗಬೇಕು, ಸ್ವರ್ಗದಲ್ಲಲ್ಲ ಎಂದು ಮುಂತಾಗಿ ಘೋಷಿಸಿದ. ಸ್ವರ್ಗವೆಂಬುದು ಸರ್ವರಿಗೂ ಸೇರಿದಂತಹ ಸ್ವತ್ತು ಮತ್ತು ಸಂಪೂರ್ಣ ಸಾಮಾಜಿಕ ಸಮಾನತೆಯಿಂದ ಕೂಡಿರುವಂಥದ್ದು ಎಂದು ಕಂಠೋಕ್ತವಾಗಿ ಹೇಳಿದ. ಅವನೊಬ್ಬ ಸಮರ್ಥ ಸಂಘಟನಕಾರ ಹಾಗೂ ಹುಟ್ಟ ರಾಜಕೀಯ ಮುತ್ಸದ್ದಿ. ಅವನ ನೇತೃತ್ವದಲ್ಲಿ ನಡೆದ ಯುದ್ಧ ಅವನನ್ನು ಲೂಥರ್ ಹೇಗೆ ಬಹಿರಂಗವಾಗಿ ಖಂಡಿಸಿದ. ಅವನು ತನ್ನ 28ನೆಯ ವಯಸ್ಸಿನಲ್ಲಿ 3 ವರ್ಷ ಕಾಲ ಯುದ್ಧ ಮಾಡಿದ ನಂತರ ಹೇಗೆ ಅವನನ್ನು ದಸ್ತಗಿರಿ ಮಾಡಿ ಚಿತ್ರಹಿಂಸೆಗೆ ಗುರಿ ಮಾಡಿ ಶಿರಚ್ಛೇದನ ಮಾಡಲಾಯಿತು. ಈ ಎಲ್ಲ ಕಥೆಯನ್ನು ಏಂಗಲ್ಸ್ ತನ್ನ ಜರ್ಮನಿಯಲ್ಲಿ ರೈತರ ಯುದ್ಧ, ದಿ ಪೆಸೆಂಟ್ ವಾರ್ ಇನ್ ಜರ್ಮನಿ ಎಂಬ ಗ್ರಂಥದಲ್ಲಿ ನಿರೂಪಿಸಿದ್ದಾನೆ. ವರ್ಗೀಕೃತ ಸಮಾಜದ ಬೆಳವಣಿಗೆಯಿಂದ ನುಚ್ಚು ನೂರಾಗಿದ್ದ ಕಮ್ಯುನಿಸಂ ಕಲ್ಪನೆಯು ಹೇಗೆ ಚರ್ಚಿನ ಮಡಿಲಿನಲ್ಲೇ ಬದುಕಿ ಬೆಳೆಯಿತೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಥಾಮಸ್ ಮುನ್ಸರನ ಆದರ್ಶಗಳು ಗುರಿ ಮುಟ್ಟಲಿಲ್ಲ. ನಿಜವಾಗಿ ಅವು ಗುರಿ ಮುಟ್ಟುವ ಸಾಧ್ಯತೆಯೂ ಇರಲಿಲ್ಲ. ಆದರೆ ಅವು ಪ್ರಚೋದಿಸಿದ ರೈತಾಪಿ ಜನರ ಸಾಮೂಹಿಕ ಹೋರಾಟ ನಡೆಯದೇ ಹೋಗಿದ್ದರೆ ಊಳಿಗಮಾನ್ಯ ಪ್ರತಿಗಾಮಿ ಶಕ್ತಿಗಳ ಎದುರಿಗೆ ಜರ್ಮನ್ ಮಧ್ಯಮ ವರ್ಗ ಅಂದರೆ ಬೂರ್ಜ್ವಾಸ್ವಿ ವರ್ಗ ಮುನ್ನಡೆಯುವುದು ಸಾಧ್ಯವಾಗುತ್ತಿರಲಿಲ್ಲ.